ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೋಡಿ, ಮೈಸೂರು ಬ್ಯಾಂಕ್ ನೋಟ್ ಪೇಪರ್ ಮಿಲ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಇವರು ಅರ್ಹ ಅಭ್ಯರ್ಥಿಗಳಿಂದ ಆಫ್ಲೈನ್ ಮೂಲಕ ಇವರು ಅರ್ಜಿಗಳನ್ನು ಆಹ್ವಾನಿಸಿದ್ದಾರೆ. ಮೊದಲನೇದಾಗಿ ನಾವು ಪೋಸ್ಟ್ಗೆ ಸಂಬಂಧಿಸಿದಂತೆ ನೋಡ್ತಾ ಹೋಗೋದಾದರೆ, ಇಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಅದರಲ್ಲಿ ಫಿನಾನ್ಸ್ ಮತ್ತು ಅಕೌಂಟ್ಸಲ್ಲಿ UR ಅಲ್ಲಿ ಒಂದು ವೇಕೆನ್ಸಿ, OBCಯಲ್ಲಿ ಒಂದು ವೇಕೆನ್ಸಿನವರು ಕನ್ಫರ್ಮ್ ಮಾಡಿದ್ದಾರೆ. ನಂತರ ಅಸಿಸ್ಟೆಂಟ್ ಮ್ಯಾನೇಜರ್ ಇದು ಮೆಟೀರಿಯಲ್ಸ್ ಮ್ಯಾನೇಜ್ಮೆಂಟ್ ಸಂಬಂಧಿಸಿದಂತೆ ಇಲ್ಲಿ UR ಅವರಿಗೆ 2 ವೇಕೆನ್ಸಿನವರು ಕನ್ಫರ್ಮ್ ಮಾಡಿದ್ದಾರೆ. ಓಕೆ. ನಂತರ ಅಸಿಸ್ಟೆಂಟ್ ಮ್ಯಾನೇಜರ್ ಸಿವಿಲ್ ಹುದ್ದೆಗೆ ಸಂಬಂಧಿಸಿದಂತೆ ಇಲ್ಲಿ UR ಅವರಿಗೆ 2 ವೇಕೆನ್ಸಿನ ಕನ್ಫರ್ಮ್ ಮಾಡಿದ್ದಾರೆ. ಸೊ ಟೋಟಲ್ ಆಗಿ ಇಲ್ಲಿ 6 ವೇಕೆನ್ಸಿನವರು ಕನ್ಫರ್ಮ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನಂತರ ಕೊನೆಯ ದಿನಾಂಕವನ್ನು ನೋಡ್ತಾ ಹೋಗೋದಾದರೆ 11/4/2026ಕ್ಕೆ ಲಾಸ್ಟ್ ಡೇಟ್ ಇರುತ್ತೆ. ಓಕೆ. ನೀವು ಈ ಒಂದು ದಿನಾಂಕದ ಒಳಗಡೆ ನಿಮ್ಮೆಲ್ಲ ಡಾಕ್ಯುಮೆಂಟ್ಗಳನ್ನು ಕೂಡ ಇವರ ಒಂದು ವಿಳಾಸಕ್ಕೆ ನೀವು ಕಳಿಸ್ಕೊಡ್ಬೇಕಾಗುತ್ತೆ. ಕ್ವಾಲಿಫಿಕೇಷನ್ ನಾವು ನೋಡ್ತಾ ಹೋಗೋದಾದರೆ, ಮೊದಲನೇದಾಗಿ ಇಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರಲ್ಲಿ ಫಿನಾನ್ಸ್ ಮತ್ತು ಅಕೌಂಟ್ಸ್ ಸಂಬಂಧಿಸಿದಂತೆ ಇಲ್ಲಿ 2 ವೇಕೆನ್ಸಿನವರು ಕನ್ಫರ್ಮ್ ಮಾಡಿದ್ದು. ಇಲ್ಲಿ ಮ್ಯಾಕ್ಸಿಮಮ್ ಏಜ್ ಬಂದು 32 ವರ್ಷಗಳು ಮೀರಿರಬಾರ್ದು. ನಂತರ ಎಸೆನ್ಷಿಯಲ್ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ, ಇಲ್ಲಿ ಅಂಗೀಕೃತ ವಿಶ್ವವಿದ್ಯಾನಿಲಯದಿಂದ BCom BBA ಮಾಡಿರೋರು, ಅದು ಫಸ್ಟ್ ಕ್ಲಾಸಲ್ಲಿ ನೀವು ಪಾಸಾಗಿರಬೇಕು ಅಂತ ತಿಳಿಸಿದ್ದಾರೆ. ಫ್ರೆಷರ್ ಕೂಡ ನೀವು ಇದಕ್ಕೆ ಅಪ್ಲೈ ಮಾಡಬಹುದು. ನಂತರ ಎರಡನೇದಾಗಿ ಅಸಿಸ್ಟೆಂಟ್ ಮ್ಯಾನೇಜರಲ್ಲಿ ಮೆಟೀರಿಯಲ್ಸ್ ಮ್ಯಾನೇಜ್ಮೆಂಟ್ ಸಂಬಂಧಿಸಿದಂತೆ ಇಲ್ಲಿ 2 ವೇಕೆನ್ಸಿನವರು ಕನ್ಫರ್ಮ್ ಮಾಡಿದ್ದು. ಗರಿಷ್ಠ ವಯೋಮಿತಿ 32 ವರ್ಷಗಳು ಮೀರಿರಬಾರ್ದು ಅಂತ ತಿಳಿಸಿದ್ದಾರೆ. ಓಕೆ. ನಂತರ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡ್ತಾ ಹೋಗೋದಾದರೆ, ಮಾನ್ಯತೆ ಪಡೆದ ವಿಶ್ವವಿದ್ಯಾನಿಲಯದಲ್ಲಿ ನೀವು ಪದವಿಯಲ್ಲಿ ಅದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಥವಾ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಥವಾ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ನಲ್ಲಿ ನೀವು ಕನಿಷ್ಠ ಅಂದರೆ 60% ಅಂಕಗಳೊಂದಿಗೆ ನೀವು ಇಂಜಿನಿಯರಿಂಗ್ ಪದವಿಯನ್ನು ಪೂರ್ಣಗೊಳಿಸಿರಬೇಕು ಅಂತ ತಿಳಿಸಿದ್ದಾರೆ. ಓಕೆ. ನಂತರ ಇಲ್ಲಿ ಎಕ್ಸ್ಪೀರಿಯೆನ್ಸ್ ಇರೋರು ಮತ್ತು ಫ್ರೆಷರ್ಸ್ ಕೂಡ ನೀವು ಅಪ್ಲಿಕೇಶನ್ ಹಾಕ್ಬೋದು. ನಂತರ ಮೂರನೇದಾಗಿ ಅಸಿಸ್ಟೆಂಟ್ ಮ್ಯಾನೇಜರ್ ಅದು ಸಿವಿಲ್ ಹುದ್ದೆಗೆ ನೋಡೋದಾದರೆ, ಇಲ್ಲಿ 2 ವೇಕೆನ್ಸಿನ ಕನ್ಫರ್ಮ್ ಮಾಡಿದ್ದು. ಇಲ್ಲೂ ಮ್ಯಾಕ್ಸಿಮಮ್ ಏಜ್ ಬಂದು 32 ವರ್ಷಗಳು ಮೀರಿರಬಾರ್ದು ಅಂತ ತಿಳಿಸಿದ್ದಾರೆ. ನಂತರ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ, ಇಲ್ಲಿ ಅಂಗೀಕೃತ ವಿಶ್ವವಿದ್ಯಾನಿಲಯದಿಂದ ನೀವು BE BTech ಮಾಡಿರಬೇಕು. ಓಕೆ. ಅಂದರೆ ಸಿವಿಲ್ ಇಂಜಿನಿಯರಿಂಗ್ ಅಥವಾ ಸಿವಿಲ್ ಸ್ಟ್ರಕ್ಚರಲ್ಲಿ ನೀವು ಇಂಜಿನಿಯರಿಂಗಲ್ಲಿ ಕನಿಷ್ಠ ಅಂದರೆ 60% ಅಂಕಗಳೊಂದಿಗೆ ನೀವು ಪದವಿಯನ್ನು ಪೂರ್ಣಗೊಳಿಸಿರಬೇಕು ಅಂತ ತಿಳಿಸಿದ್ದಾರೆ. ಹಾಗೂ MBA ಮಾಡಿದವರಿಗೆ ಇಲ್ಲಿ ಇವರು ಆದ್ಯತೆಯನ್ನು ನೀಡಿ ಆಯ್ಕೆನ ಮಾಡ್ಕೋತಾರೆ. ಇಲ್ಲಿ ಫ್ರೆಷರ್ಸ್ ಮತ್ತು ಎಕ್ಸ್ಪೀರಿಯೆನ್ಸ್ ಇರೋರು ಕೂಡ ನೀವು ಅಪ್ಲಿಕೇಶನ್ ಹಾಕ್ಬೋದು. ಓಕೆ. ನಂತರ ಇಲ್ಲಿ ಏಜ್ ರಿಸ್ಟ್ರಿಕ್ಷನ್ ನೋಡ್ತಾ ಹೋಗೋದಾದರೆ, ಇಲ್ಲಿ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಹಾಗೂ ನಾನ್ ಕ್ರೀಮಿ ಲೇಯರ್ ಅವರಿಗೆ 3 ಇಯರ್ಸ್ ಇರುತ್ತೆ. ನಂತರ ಪರ್ಸನ್ಸ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಕ್ಯಾಂಡಿಡೇಟ್ ಅವರಿಗೆ 10 ಇಯರ್ಸ್ ಅಷ್ಟು ನಿಮಗೆ ಏಜ್ ರಿಸ್ಟ್ರಿಕ್ಷನ್ ಇರುತ್ತೆ. ಓಕೆ. ನಂತರ ಇಲ್ಲಿ ಎಕ್ಸ್ ಮ್ಯಾನ್ ಅವರಿಗೆ 3 ಇಯರ್ಸ್ ಅಷ್ಟು ನಿಮಗೆ ಏಜ್ ರಿಸ್ಟ್ರಿಕ್ಷನ್ ಇರುತ್ತೆ. ನಂತರ ಇಲ್ಲಿ ಫೀಸ್ ನೋಡ್ತಾ ಹೋಗೋದಾದರೆ, ಇಲ್ಲಿ ನಿಮಗೆ ಇಂಟಿಮೇಷನ್ ಚಾರ್ಜಸ್ ಕೂಡ ನಿಮಗೆ ಆ್ಯಡ್ ಆಗಿರುತ್ತೆ. ಇಲ್ಲಿ SC ST PWBD ಹಾಗೂ ಎಕ್ಸ್ ಮ್ಯಾನ್ ಅವ್ರಿಗೆ ಇಲ್ಲಿ ಫೀಸ್ ಇರೋದಿಲ್ಲ. ಓಕೆ. ನಂತರ ಇವರನ್ನು ಹೊರತುಪಡಿಸಿ ಎಲ್ಲ ಅಭ್ಯರ್ಥಿಗಳಿಗೆ ಇಲ್ಲಿ 800 ರೂ ಅಷ್ಟು ನಿಮಗೆ ಫೀಸ್ ಇರುತ್ತೆ. ಓಕೆ. ಮತ್ತು ಇದು ನಾನ್ ರೀಫಂಡಬಲ್ ಆಗಿರುತ್ತೆ. ನೀವು ಫೀಸನ್ನು ನೀವು ಡಿಮ್ಯಾಂಡ್ ಡ್ರಾಫ್ಟ್ ಮೂಲಕ ನೀವು ಪೇ ಮಾಡ್ಕೋಬೇಕಾಗುತ್ತೆ. ನಂತರ ವೇತನ ಶ್ರೇಣಿನ ನೋಡ್ತಾ ಹೋಗೋದಾದರೆ, ಇಲ್ಲಿ 52,000 ರೂ ಅಷ್ಟು ನಿಮಗೆ ಮಂತ್ಲಿ ಸ್ಯಾಲ್ರಿ ಇರುತ್ತೆ. ಓಕೆ. ನಂತರ ನಿಮ್ಮೊಂದು ಸೆಲೆಕ್ಷನ್ ಪ್ರೊಸೀಜರ್ ಹೇಗಿರುತ್ತೆ ಅಂತ ನೋಡ್ತಾ ಹೋಗೋದಾದರೆ, ಮೊದಲನೇದಾಗಿ ಇವರು ನಿಮಗೆ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ನಂತರ ಪರ್ಸನಲ್ ಇಂಟರ್ವ್ಯೂ ಮೂಲಕ ನಿಮ್ಮ ಆಯ್ಕೆನ ಮಾಡ್ಕೋತಾರೆ. ಇದು ಎಕ್ಸಾಮ್ ಬಂದು ನಿಮಗೆ ಆಫ್ಲೈನ್ ಅಥವಾ ಆನ್ಲೈನಲ್ಲಿ ಇರಬಹುದು. ಇದು ಆಬ್ಜೆಕ್ಟಿವ್ ಟೈಪ್ಸ್ ಮತ್ತು ಮಲ್ಟಿಪಲ್ ಚಾಯ್ಸ್ ಎಕ್ಸಾಮ್ ಆಗಿರುತ್ತೆ. ಇದು ಇಂಗ್ಲೀಷಲ್ಲಿ ಲ್ಯಾಂಗ್ವೇಜಲ್ಲಿ ಮಾತ್ರ ಇರುತ್ತೆ. ಓಕೆ. ಮತ್ತು ಈ ಎಕ್ಸಾಮ್ ಬಂದು ನಿಮಗೆ ಬೆಂಗಳೂರು ಅಥವಾ ಮೈಸೂರಲ್ಲಿ ಮಾತ್ರ ನಿಮಗೆ ಎಕ್ಸಾಮ್ ಸೆಂಟರ್ ಇರುತ್ತೆ. ಸೊ ಅಭ್ಯರ್ಥಿಗಳು ನೀವು ನಿಮ್ಮ ಒಂದು ಸ್ವಂತ ಖರ್ಚಿನಲ್ಲಿ ಹೋಗಿ ನೀವು ಎಕ್ಸಾಮನ್ನು ನೀವು ಅಟೆಂಡ್ ಮಾಡಬೇಕಾಗುತ್ತೆ ಅಂತ ತಿಳಿಸಿದ್ದಾರೆ. ಮೊದಲನೇದಾಗಿ ನಾವು ಅಸಿಸ್ಟೆಂಟ್ ಮ್ಯಾನೇಜರ್ ಫಿನಾನ್ಸ್ ಮತ್ತು ಅಕೌಂಟ್ ಪೋಸ್ಟ್ ಸಂಬಂಧಿಸಿದಂತೆ ಎಕ್ಸಾಮ್ ಸ್ಟ್ರಕ್ಚರ್ ಹೇಗಿರುತ್ತೆ ಅಂತ ನೋಡ್ತಾ ಹೋಗೋದಾದರೆ, ಇಲ್ಲಿ ಪಾರ್ಟ್ A ನೋಡೋದಾದರೆ, ಲಾಜಿಕಲ್ ರೀಸನಿಂಗಲ್ಲಿ 10 ಕ್ವಶನ್ ಇರುತ್ತೆ, 10 ಮಾರ್ಕ್ಸ್ ಇರುತ್ತೆ. ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡಲ್ಲಿ 10 ಕ್ವಶನ್, 10 ಮಾರ್ಕ್ಸ್ ಇರುತ್ತೆ. ಇಂಗ್ಲೀಷ್ ಲ್ಯಾಂಗ್ವೇಜಿಗೆ ಸಂಬಂಧಿಸಿದಂತೆ ಇಲ್ಲಿ 10 ಕ್ವಶನ್ಸ್ ಇರುತ್ತೆ, 10 ಮಾರ್ಕ್ಸ್ ಇರುತ್ತೆ. ನಂತರ ಪಾರ್ಟ್ B ಯಲ್ಲಿ ಪ್ರೊಫೆಷನಲ್ ನಾಲೆಡ್ಜ್ ಅಂದರೆ ಇದು ಫಿನಾನ್ಸ್ ಮತ್ತು ಅಕೌಂಟ್ ವಿಷಯಕ್ಕೆ ಸಂಬಂಧಿಸಿದಂತೆ ನಿಮಗೆ 50 ಕ್ವಶನ್ಸ್ ಇರುತ್ತೆ, 50 ಮಾರ್ಕ್ಸ್ ಇರುತ್ತೆ. ಸೊ ಟೋಟಲ್ ಆಗಿ ನಿಮಗೆ 80 ಕ್ವಶನ್ಸ್ ಇರುತ್ತೆ, 80 ಮಾರ್ಕ್ಸ್ ಇರುತ್ತೆ. ಓಕೆ. ಇದು ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಮಾತ್ರ ಇರುತ್ತೆ. ಇದಕ್ಕೆ ನಿಮಗೆ ಡ್ಯೂರೇಷನ್ ಬಂದು 90 ಮಿನಿಟ್ಸ್ ಇರುತ್ತೆ. ಓಕೆ. ನಂತರ ಎರಡನೇದಾಗಿ ಅಸಿಸ್ಟೆಂಟ್ ಮ್ಯಾನೇಜರ್ ಮೆಟೀರಿಯಲ್ಸ್ ಮ್ಯಾನೇಜ್ಮೆಂಟ್ ಸಂಬಂಧಿಸಿದಂತೆ ಇದರ ಒಂದು ಎಕ್ಸಾಮ್ ಸ್ಟ್ರಕ್ಚರ್ ಹೇಗಿರುತ್ತೆ ಅಂತ ನಾವು ನೋಡ್ತಾ ಹೋಗೋದಾದರೆ, ಪಾರ್ಟ್ A ಅಲ್ಲಿ ಲಾಜಿಕಲ್ ರೀಸನಿಂಗಲ್ಲಿ 10 ಕ್ವಶನ್ಸ್ ಇರುತ್ತೆ, 10 ಮಾರ್ಕ್ಸ್ ಇರುತ್ತೆ. ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡಲ್ಲಿ 20 ಕ್ವಶನ್ಸ್ ಇರುತ್ತೆ, 20 ಮಾರ್ಕ್ಸ್ ಇರುತ್ತೆ. ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ 30 ಕ್ವಶನ್ಸ್ ಇರುತ್ತೆ, 30 ಮಾರ್ಕ್ಸ್ ಇರುತ್ತೆ.
ನಂತರ ಪಾರ್ಟ್ ಬಿ ಪ್ರೊಫೆಷನಲ್ ನಾಲೆಡ್ಜ್ ಸಂಬಂಧಿಸಿದಂತೆ ನೋಡೋದಾದರೆ ಮೆಕ್ಯಾನಿಕಲ್ ವಿಭಾಗದ ಅಭ್ಯರ್ಥಿಗಳಿಗೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಷಯಕ್ಕೆ ಸಂಬಂಧಿಸಿದಂತೆ ಇರುತ್ತೆ, ಹಾಗೂ ಎಲೆಕ್ಟ್ರಿಕಲ್ ವಿಭಾಗದ ಅಭ್ಯರ್ಥಿಗಳಿಗೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ವಿಷಯಕ್ಕೆ ಸಂಬಂಧಿಸಿದಂತೆ ಇರುತ್ತೆ. ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ನಿಮಗೆ 20 ಕ್ವಶನ್ಸ್ ಇರುತ್ತೆ, 20 ಮಾರ್ಕ್ಸ್ ಇರುತ್ತೆ. ಸೊ ಟೋಟಲ್ ಆಗಿ 80 ಕ್ವಶನ್ಸ್ ಇರುತ್ತೆ, 80 ಮಾರ್ಕ್ಸ್ ಇರುತ್ತೆ ಮತ್ತು 90 ಮಿನಿಟ್ಸ್ ನಿಮಗೆ ಡ್ಯೂರೇಷನ್ ಇರುತ್ತೆ. ಓಕೆ, ನಂತರ ಮೂರನೇದಾಗಿ ಅಸಿಸ್ಟೆಂಟ್ ಮ್ಯಾನೇಜರ್ ಸಿವಿಲ್ ಪೋಸ್ಟ್ ಸಂಬಂಧಿಸಿದಂತೆ ಇದರೊಂದು ಎಕ್ಸಾಮ್ ಸ್ಟ್ರಕ್ಚರ್ ನೋಡ್ತಾ ಹೋಗೋದಾದರೆ ಪಾರ್ಟ್ ಎ ಯಲ್ಲಿ ಲಾಜಿಕಲ್ ರೀಸನಿಂಗಲ್ಲಿ 10 ಕ್ವಶನ್ಸ್ ಇರುತ್ತೆ, 10 ಮಾರ್ಕ್ಸ್ ಇರುತ್ತೆ. ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡಲ್ಲಿ 20 ಕ್ವಶನ್ಸ್ ಇರುತ್ತೆ, 20 ಮಾರ್ಕ್ಸ್ ಇರುತ್ತೆ. ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ 20 ಕ್ವಶನ್ಸ್ ಇರುತ್ತೆ, 20 ಮಾರ್ಕ್ಸ್ ಇರುತ್ತೆ. ಮತ್ತು ಪಾರ್ಟ್ ಬಿ ಯಲ್ಲಿ ಪ್ರೊಫೆಷನಲ್ ನಾಲೆಡ್ಜ್ ಸಂಬಂಧಿಸಿದಂತೆ ಇದು ಸಿವಿಲ್ ಇಂಜಿನಿಯರಿಂಗ್ ವಿಷಯದಲ್ಲಿ ನಿಮಗೆ 30 ಕ್ವಶನ್ಸ್ ಇರುತ್ತೆ, 30 ಮಾರ್ಕ್ಸ್ ಇರುತ್ತೆ. ಸೊ ಟೋಟಲಾಗಿ 80 ಕ್ವಶನ್ಸ್ ಇರುತ್ತೆ, 80 ಮಾರ್ಕ್ಸ್ ಇರುತ್ತೆ. ಓಕೆ, ಇದು ನಿಮಗೆ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಮಾತ್ರ ಇರುತ್ತೆ. ಇದಕ್ಕೂ ಸಹ 90 ಮಿನಿಟ್ಸ್ ನಿಮಗೆ ಡ್ಯೂರೇಷನ್ ಇರುತ್ತೆ. ಓಕೆ, ಮತ್ತು ಇಲ್ಲಿ ಇಂಟ್ರೆಸ್ಟ್ ಇರುವಂತಹ ಅಭ್ಯರ್ಥಿಗಳು ನೀವು ಇವರೊಂದು ಅಫಿಷಿಯಲ್ ವೆಬ್ಸೈಟ್ ಆದಂತಹ www.bnpmindia.com ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿ ಫಾರಮನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಅದನ್ನು ಭರ್ತಿ ಮಾಡಿ ಅದರ ಜೊತೆಗೆ ನಿಮ್ಮ ಎಲ್ಲ ಒಂದು ಡಾಕ್ಯುಮೆಂಟ್ಗಳನ್ನು ಕೂಡ ನೀವು ಅಟ್ಯಾಚ್ ಮಾಡಬೇಕಾಗುತ್ತೆ. ಓಕೆ, ಇವರೊಂದು ವಿಳಾಸವನ್ನು ನಾವು ನೋಡ್ತಾ ಹೋಗೋದಾದರೆ ಬ್ಯಾಂಕ್ ನೋಟ್ ಪೇಪರ್ ಮಿಲ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್, ಅಡ್ಮಿನಿಸ್ಟ್ರೇಷನ್ ಬಿಲ್ಡಿಂಗ್, ಪೇಪರ್ ಮಿಲ್ ಕಾಂಪೌಂಡ್, ನೋಟ್ ಮುದ್ರಣ ನಗರ, ಮೈಸೂರು 570003 ಈ ಒಂದು ವಿಳಾಸಕ್ಕೆ ನೀವು ಎಲ್ಲ ಡಾಕ್ಯುಮೆಂಟ್ಗಳನ್ನು ಕೂಡ ನೀವು ಕಳಿಸ್ಕೊಡ್ಬೇಕಾಗುತ್ತೆ. ಓಕೆ, ಸೊ ಇದಿಷ್ಟು ಬ್ಯಾಂಕ್ ನೋಟ್ ಪೇಪರ್ ಮಿಲ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಮಾಹಿತಿ ಇದಾಗಿರುತ್ತೆ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದರೆ ನೀವು 11/4/2026 ಈ ಒಂದು ದಿನಾಂಕದ ಒಳಗಡೆ ನಿಮ್ಮೆಲ್ಲ ಒಂದು ಡಾಕ್ಯುಮೆಂಟ್ಗಳನ್ನು ಕೂಡ ನೀವು ಇವರೊಂದು ವಿಳಾಸಕ್ಕೆ ನೀವು ಕಳಿಸ್ಕೊಡಿ. ಓಕೆ, ಮತ್ತು ನಾನು ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಇದರ ಒಂದು ಅರ್ಜಿ ಲಿಂಕನ್ನು ಕೊಟ್ಟಿರ್ತೀನಿ. ಸೊ ಇಂಟ್ರೆಸ್ಟ್ ಇರೋರು ನೀವು ಲಿಂಕ್ ಕ್ಲಿಕ್ ಮಾಡಿ ನೀವು ಅರ್ಜಿ ಫಾರಮನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ಮತ್ತು ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಅವರು ಕೂಡ ಇಂಟ್ರೆಸ್ಟ್ ಇತ್ತು ಅಂದರೆ ಅವರು ಕೂಡ ಅಪ್ಲೈ ಮಾಡಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಹೀಗೆ ಒಂದು ಹೆಚ್ಚಿನ ಜಾಬ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.